ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯ ಮತ್ತು ದೇಶದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತಾಡೋದು ಸರ್ವೇ ಸಾಮಾನ್ಯ. ಆದರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಇವತ್ತು ನಾವು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಇಡೀ ರಾಜ್ಯಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದಂತಹ, ಉದ್ಯೋಗಕ್ಕೋಸ್ಕರ ಕಳೆದ 5 ವರ್ಷಗಳಿಂದ ಕಾಯ್ತಾ ಇರುವಂತಹ ಯುವಕರು. ಅದರಲ್ಲೂ ಈ ಪದವನ್ನು ಬಳಸೋದಕ್ಕೆ ನನಗೆ ತುಂಬ ಬೇಸರ ಆಗುತ್ತೆ. ನಿರುದ್ಯೋಗಿ ಯುವಕರು ಉದ್ಯೋಗ ಕೊಡಿ ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಅಲ್ಲಿ ಯಾವುದೇ ರೀತಿಯಾದಂಥ ಪಾಲಿಟಿಕ್ಸ್ ಇರಲಿಲ್ಲ. ಬಿಕಾಸ್ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಉದ್ಯೋಗಾಕಾಂಕ್ಷಿಗಳ ಬೇಡಿಕೆ ಏನಿದೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಎಲ್ಲ ಒಂದು ಕಡೆ ವಿಫಲರಾದ್ದರಿಂದ ರಾಜಕೀಯವನ್ನು ಬದಿಗಿಟ್ಟು ಧಾರವಾಡದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಧಾರವಾಡದಲ್ಲಿ ಹಲವು ಬಾರಿ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರಲ್ಲೂ ಕೂಡ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಆದರೆ 2.5 ವರ್ಷಗಳಿಂದ ಆಡಳಿತದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಉದ್ಯೋಗವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವಾಗ ಯುವಕರ ಕೋಪ ರಟ್ಟೆಗೆ ಬಂತೋ ಆಗ ಬೆದರಿದಂತಹ ಸರ್ಕಾರ ಇಮಿಡಿಯೇಟ್ಲಿ ಸಚಿವ ಸಂಪುಟ ಸಭೆ ನಡೆಸಿತು. ಅಷ್ಟೇ ಅಲ್ಲ, 2,84,000 ಬಾಕಿ ಇರುವಂತಹ ಹುದ್ದೆಗಳಲ್ಲಿ 56,432 ಹುದ್ದೆಗಳನ್ನು ಕೇವಲ 30 ದಿನಗಳಲ್ಲಿ ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ ಅಂತ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ಬಟ್ ಸ್ಟಿಲ್ ಹಲವಾರು ಗೊಂದಲಗಳ ನಡುವೆ, ಒಳ ಮೀಸಲಿತಿಯ ಗೊಂದಲದ ನಡುವೆ ಸರ್ಕಾರ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾ ನಂಬರ್ 1. ನಂಬರ್ 2, ಧಾರವಾಡದಲ್ಲಿ ನಡೆಸಿದಂತಹ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಮಾಡಿದ ಪ್ರತಿಭಟನೆಯ ಭಾಗವಾಗಿ ಹಲವರ ಮೇಲೆ ಪೊಲೀಸರು ಕೇಸ್ ಹಾಕಿದ್ದಾರೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಮೇಲೆ ಕೇಸ್ ಹಾಕಲಾಗಿದೆ. ಸೇಯಿಂಗ್ ದಟ್ ನೀವು ಪರ್ಮಿಷನ್ ತಗೊಂಡಿರಲಿಲ್ಲ ನಮಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಕೇಳಿದ್ರು, ನೋ ಅಂತ ಅಂದರು. ಧಾರವಾಡದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂದರೆ ಪ್ರತಿಭಟನೆ ಮಾಡಿ ಅಂತ ಸರ್ಕಾರ ಹೇಳಲ್ಲ. ಆದರೆ ಇನ್ನೊಬ್ಬರ ಪರ್ಮಿಷನ್ ಮೇರೆಗೆ ಇವರು ಪ್ರತಿಭಟನೆ ನಡೆಸಿದ್ರು ಅನ್ನೋ ಕಾರಣಕ್ಕೆ ಕೇಸನ್ನು ದಾಖಲಿಸಲಾಗಿದೆ. ಆ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಅನ್ನೋಂಥ ಕುತೂಹಲ ನನಗಿದೆ. ಹಾಗಾದರೆ ವೀಕ್ಷಕರೇ, ಈ ಯುವಕರ ಉದ್ಯೋಗ ನೇಮಕಾತಿ ವಿಚಾರದಲ್ಲಿ ನಡೆದಿರುವಂಥ ರಾಜಕೀಯ ಏನಿದೆ ಅದು ಗಬ್ಬೆದ್ದೋಗ್ತಾ ಇದೆ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ನಿರುದ್ಯೋಗಿ ಯುವಕರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಈಗ ಬಹಳ ವರ್ಷಗಳಿಂದ ಓದುತ್ತಾ ನಾನು ಒಂದು ಸರ್ಕಾರಿ ಹುದ್ದೆಯನ್ನು ಪಡಿಬಹುದು ಅಂತ ಕನಸು ಹೊತ್ತಿರುವ ಹಲವಾರು ಯುವಕರು ಮತ್ತು ಯುವತಿಯರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಯುವಕರ ಪ್ರತಿಭಟನೆ ಮತ್ತು ಸರ್ಕಾರಗಳ ನಿರ್ಲಕ್ಷ್ಯ ಮತ್ತು ಮುಂದೇನಾಗುತ್ತೆ ಅನ್ನುವಂಥ ಕಳವಳ, ಆತಂಕ, ಇದರ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಇದ್ದಾರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾದಂಥ ಕಾಂತಕುಮಾರ್ ಸರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ JDS ವಕ್ತಾರರಾದಂಥ ರಾಜುಗೌಡರು ಜಾಯ್ನ್ ಆಗಿದ್ದಾರೆ. ರಾಜುಗೌಡ್ರೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ನಿಜಾಮ್ ಫೌಜ್ದಾರ್ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಸ್ವಾಗತ. ಇನ್ನು BJPಯ ವಕ್ತಾರರಾದಂಥ HN ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಕಾಂತಕುಮಾರ್ ಅವರೇ, ತಮ್ಮ ಕಾಲು ಹೇಗಿದೆ? ಯಾಕೆಂದರೆ ತಮ್ಮನ್ನ ದರದರ ಅಂತ ಎಳೆದು ಎತ್ತಾಕೊಂಡು ಏನೋ ಒಬ್ಬ ಟೆರರಿಸ್ಟ್ ಲೆವೆಲ್ಗೆ ತಮಗೆ ಟ್ರೀಟ್ಮೆಂಟ್ ಕೊಟ್ಟರು ಪೊಲೀಸರು. ಹೇಗಿದೆ ನಿಮ್ಮ ಕಾಲು? ಆ್ಯಕ್ಚುಲಿ ಅದು ನೀ ಪೇನ್ ಹಂಗೆ ಇದೆ. MRI ಮಾಡಿಸ್ಬೇಕು, ಅದು ಟೈಮ್ ಸಿಗಲಿಲ್ಲ ಲಾಸ್ಟ್ 2-3 ಡೇಸಿಂದ. ಇವತ್ತು ಸಾಧ್ಯ ಆದರೆ ಇವತ್ತು MRI ಮಾಡಿಸ್ತೀನಿ. ತಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ತಮ್ಗೆ ಅರಿವಿದೆಯಾ? ಮೇಡಮ್, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನಾವು ಯಾವುದೋ ಪಬ್ಲಿಕ್ ಪ್ರಾಪರ್ಟಿ ಹಾನಿ ಮಾಡಿಲ್ಲ, ಯಾವುದೋ ಬಸ್ ಬೆಂಕಿ ಹಚ್ಚಿಲ್ಲ, ಇಲ್ಲ ಯಾವುದಾದ್ರೂ ಕಾರ್ ಬೆಂಕಿ ಹಚ್ಚಿಲ್ಲ, ಇಲ್ಲ ಯಾರಿಗೂ ತೊಂದರೆ ಆಗಿಲ್ಲ, ಯಾರು ಸತ್ತಿಲ್ಲ. ಈ ಪಬ್ಲಿಕ್ ರಾಜಕೀಯ ವ್ಯಕ್ತಿಗಳಿಗೆ ಏನಾದರೂ ಅನ್ಯಾಯ ಆಗಿದೆ, ಇದರಿಂದ ಹೋರಾಟ ಮಾಡಿ ಏನೂ ಆಗಿಲ್ಲ. ನಾವು ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 19/2 ಏನು ಹೇಳುತ್ತಂದರೆ ಪೀಸ್ಫುಲ್ ಅಸೆಂಬಲ್ಲು ಇಟ್ಸ್ ಫಂಡಮೆಂಟಲ್ ರೈಟ್ಸ್. ಅದು ರೀಸನಬಲ್ ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟು ಪ್ರೊಟೆಸ್ಟಿಗೆ ಅವಕಾಶ ಇದೆ. ಜಸ್ಟ್ ಪರ್ಮಿಷನ್ ಲೆಟ್ರ್ ಕೊಟ್ಟರೆ ಪೊಲೀಸ್ದೇನೋ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು. ಇಲ್ಲಿ ಸಿಬ್ಬಂದಿನೇ ಇಲ್ಲ ಅವ್ರದ್ದು. ಪೊಲೀಸ್ ಇಲಾಖೆಯಲ್ಲಿ 30,000 ಖಾಲಿ ಹುದ್ದೆ ಇದೆ. ಸಿಬ್ಬಂದಿ ಫಸ್ಟ್ ತುಂಬಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಫಿಲ್ ಮಾಡಿದ್ದಿದ್ರೆ, ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ರೆ ಇವತ್ತು ಹೋರಾಟನೇ ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ನಾನು ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಮ್ಯಾಮ್, ಈ ರಾಜ್ಯದ ಯುವಕರು ಮತ್ತು ವಿದ್ಯಾವಂತರು ಏನು ಇದ್ದಾರೆ ಅವ್ರ ಪರವಾಗಿ ನನ್ನ ಮೇಲೆ ಕೇಸ್ ಅಲ್ಲ, ನಾನು ಜೈಲಿಗೆ ಹೋಗೋದಕ್ಕೂ ರೆಡಿ ಇದ್ದೀನಿ, ಸಾಯೋದಕ್ಕೂ ರೆಡಿ ಇದ್ದೀನಿ ಅವ್ರ ಪರವಾಗಿ. ಅಂಥದ್ರಲ್ಲಿ ನಾನು ಯಾವುದೇ ಕಾರಣಕ್ಕೂ ಇವರು ಒಂದು ಕೇಸ್ ಹಾಕ್ತೀನಿ, ಬೆದರಿಸ್ತೀನಿ. ಏನು ಕೇಸ್
ಕೇಸ್ ಹಾಕಿದ್ದಾರೆ ತಮ್ಮ ಮೇಲೆ? ಮೇಡಮ್ ಈಗ ಅದೇ ಪೀಸ್ಫುಲ್ ನೀವು ಅಂದ್ರೆ ಪ್ರತಿಭಟನೆಗೆ ಪರ್ಮಿಷನ್ ತಗೊಂಡಿರ್ಲಿಲ್ವಾ? ಪರ್ಮಿಷನ್ಸ್ 15 ದಿನ ಮುಂಚೆ ಲೆಟರ್ ಕೊಟ್ಟಿದ್ವಿ ಮೇಡಮ್ ನಾವು ಪ್ರೊಟೆಸ್ಟಿಗೆ ಅಂತ ಹೇಳ್ಬಿಟ್ಟು. ಇವರೆಲ್ಲ 15 ದಿನದಿಂದ ನಾನು ಎಲ್ಲಾ ಕಡೆ ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಹುಡುಗರು ಬರಬೇಕು ಮಾಡಬೇಕು. ಪರ್ಮಿಷನ್ ಸಿಕ್ಕಿತ್ತಾ ತಮ್ಗೆ? ಲಾಸ್ಟ್ ಒನ್ ಡೇ ಇದೆ ಮ್ಯಾಮ್, ಇನ್ನು 2 ಡೇಸ್ ಇದೆ. 2 ಡೇಸ್ ಇದ್ದಂಗೆ ರಿಜೆಕ್ಟ್ ಮಾಡಿದ್ದು ಲೆಟರ್ ಕೊಟ್ಟರು. ನಾನು ಪದೇ ಪದೇ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಉದಾಹರಣೆಗೆ ಈಗ ಪ್ರತಿ ಬಾರಿಯೂ ಕೂಡ ನಮ್ಮ ಬೇಡಿಕೆಗಳನ್ನ ಮುತ್ತಿಟ್ಕೊಂಡು ನಾವು ಸರ್ಕಾರದ ಗಮನ ಸೆಳೀತೀವಿ ಅಂದಾಗ ಸರ್ಕಾರ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ತಮಗೆ. ಯಾಕಂದ್ರೆ ಯುವಕರೇನಾದ್ರೂ ಬೀದಿಗಿಳಿದು ಬಿಟ್ರೆ ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಸೊ ದಟ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಮನೇಲೆ ಕುತ್ಕೊಂಡಿರಕ್ ಆಗಲ್ವಲ್ಲ. ಇವತ್ತು ಪ್ರತಿಭಟನೆ ಮಾಡಿದ್ದಕ್ಕೆ ಇಮಿಡಿಯೇಟ್ಲಿ ಸಚಿವ ಸಂಪುಟ ಸಭೆ ಕರೆದ್ರು. ಇಲ್ಲದೆ ಇದ್ರೆ ಇನ್ನು ಎಷ್ಟು ವರ್ಷ ಮುಂದುವರಿಸ್ತಿದ್ರೋ ನಾವು ಗೊತ್ತಿಲ್ಲ. ಇದೇ 24ನೇ ತಾರೀಕು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು 15 ದಿನ ಮುಂಚೆ 20 ಡೇಸ್ ಮುಂಚೆನೇ ನಾವು ಅನೌನ್ಸ್ ಮಾಡಿ ನಾವು ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ದೀವಿ. ಲಾಸ್ಟ್ 2-3 ಡೇಸ್ ಇದ್ದಂಗೆ ಇವ್ರು ಪರ್ಮಿಷನ್ ನಿರಾಕರಿಸಿದ್ರು. ಅದನ್ನ ನಾವು ಖಂಡಿಸಿ ನಾವು ನ್ಯಾಯಾಲಯದ ಮೆಟ್ಟಕ್ಕೆ ಹೋದ್ವಿ. ಕೋರ್ಟಲ್ಲಿ ಕೂಡ ಅವರು ಫುಲ್ ಡೇ ಸೇಮ್ ಡೇ ಮ್ಯಾಟರ್ ಬಂತು. ಜಡ್ಜ್ ಮೇಡಮ್ ಕೂಡ ಹೇಳಿದ್ರು, ಅವರು ಇವ್ರಿಗೆ ಡೈರೆಕ್ಷನ್ ಕೊಟ್ಟರು, ಇವತ್ತೇ ಅವ್ರ ಹತ್ರ ಮೆಮೊರಾಂಡಮ್ ಇಸ್ಕೊಳ್ಳಿ, ಅವ್ರು ಯಾವ ಡೇಟಿಗೆ ಕೊಡ್ತಾರ ರೀಸನಬಲ್ ಕಂಡೀಷನ್ ಹಾಕ್ಬಿಟ್ಟು ನೀವು ಪ್ರೊಟೆಸ್ಟಿಗೆ ಪರ್ಮಿಷನ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ನಾನು ಹಿಂದಿನ ದಿನ 23ನೇ ತಾರೀಕು ಕೋರ್ಟಿಗೆ ಹೋಗಿದ್ದು. ಸೇಮ್ ಡೇ ನಾನು 24ನೇ ತಾರೀಕಿಗೆ ಸೇಮ್ ಅಲ್ಲೇ ನಾವು ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ಹೋರಾಟ ಮಾಡ್ತೀವಿ ಅಂತ ಪರ್ಮಿಷನ್ಸ್ ಲೆಟರ್ ಕೊಟ್ಟೆ. ಅದಕ್ಕೆ ನಮಗೆ ರಿಪ್ಲೈ ಏನೂ ಕೊಟ್ಟಿಲ್ಲ. ರಿಜೆಕ್ಟ್ ಆದರೂ ಮಾಡಬೇಕು, ಇಲ್ಲ ಅಂದ್ರೆ ಅಕ್ಸೆಪ್ಟ್ ಆದರೂ ಮಾಡಬೇಕಾಯ್ತು. ನಮಗೆ ಏನೂ ಮಾಡಿಲ್ಲ. ಇವತ್ತು ವಿದ್ಯಾರ್ಥಿಗಳ ಕಷ್ಟ ನಮಗೆ ನಾವು ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಅವರ ನೋವನ್ನು ಒಳಗಡೆ ಇಟ್ಕೊಂಡು ಈ ಸೋಷಿಯಲ್ ಪ್ರೆಷರು, ಎಕನಾಮಿಕಲ್ ಬರ್ಡನ್ನು ಇವಂತೆಲ್ಲ ಸಮಾಜದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರು ಸಾಯ್ತಾ ಇದ್ದಾರೆ ಅಂತಂದರೆ ಇವತ್ತು ನಾವು ಪ್ರತಿಭಟನೆ ಮಾಡ್ದಿರ ನಮ್ಮ ರೈಟ್ಸ್ನ ನಾವು ಹೋರಾಟ ಮಾಡೋದು ನಮ್ಮ ರೈಟ್ಸ್, ಅದು ಮಾಡ್ದಿರ ಇರೋಕ್ಕಾಗುತ್ತಾ ಮೇಡಮ್? ಇವತ್ತು ಮಾಡಲೇಬೇಕು. ಇವತ್ತು ಅದೊಂದೇ ಅಲ್ಲ, ಬರೀ ಧಾರವಾಡನೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡ್ತೀವಿ ಮೇಡಮ್. ಇದು ಹಿಂಗೆ ಬಿಡಲ್ಲ. ಇದನ್ನ ಈಗ ಹೇಳಿದಾರಲ್ಲ ಸರ್, ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಕೇವಲ 30 ದಿನದಲ್ಲಿ 56,432 ಹುದ್ದೆಗಳನ್ನ ನಾವು ನೇಮಕಾತಿ ಮಾಡ್ತೀವಿ ಅಂತ. ಅವರಿಗೆ ಅದು ಕೇವಲ 30 ದಿನ ಮೇಡಮ್. ಇದು ಇವಾಗಿಂದ ನೆನ್ನೆಯಿಂದಲ್ಲ. ಬರೀ ಅವರು ಅಶ್ಯೂರೆನ್ಸ್ ಕೊಡೋದ್ರಲ್ಲಿ ಪ್ರತಿ ತಿಂಗಳು ಪ್ರತಿ ಒಂದು ಸೆಷನ್ ಪ್ರತಿಯೊಂದು ಬಜೆಟ್ ಅಲ್ಲೂ ಹೇಳ್ತಾರೆ, ಪ್ರತಿಯೊಂದು ಮಾಧ್ಯಮದ ಮುಖಾಂತರ ಬಂದವು ಹೇಳ್ತಾ ಇದ್ದಾರೆ. ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ, ಅತಿ ಶೀಘ್ರ ಮಾಡ್ತೀನಿ, ಗೊತ್ತಿಲ್ಲ, ಮಾಹಿತಿ ತರಿಸ್ಕೊಡ್ತೀನಿ. ಇವೆಲ್ಲ ನಮಗೆ ಬೇಡ. ನಮಗೆ 1 ತಿಂಗಳು ನಂಬಿಕೆ ಇಲ್ವಾ ಮೇಡಮ್? ನಮಗೆ 1 ತಿಂಗಳು ವೆಯ್ಟ್ ಮಾಡೋದಕ್ಕೂ ನಮಗೆ ಇವಾಗ ನಂಬಿಕೆ ಇಲ್ವಾ? 100% ನಂಬಿಕೆ ಇಲ್ಲ ಮೇಡಮ್. ನಂಬಿಕೆ ಈಗ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಈಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಮೇಡಮ್. ಈಗ ಅದನ್ನ ಓಕೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ 100 ಸುಳ್ಳು ಹೇಳಿ 101ನೇದು ಸತ್ಯ ಹೇಳಿದ್ರೆ ಅದನ್ನ ಯಾರು ನಂಬ್ತಾರೆ ಮೇಡಮ್? ಈಗ ಅದು ಸುಳ್ಳು ಅಂತಾನೆ ಅಕ್ಸೆಪ್ಟ್ ಮಾಡಬೇಕು. 100% ಈಗ ಅದನ್ನ ಮಾಡಿದಾರೆ. ಇಲ್ಲ ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಓಕೆ, ನಾವು ವಿತಿನ್ ಒನ್ ವೀಕ್ ಟೈಮ್ ಕೊಟ್ಟಿದ್ವಿ. ಈಗ 1 ವೀಕಲ್ಲಿ ಅವರಿಗೆ ಈಗ 1 ವೀಕಲ್ಲಿ ನಿಮ್ಗೆ ನೋಟಿಫಿಕೇಶನ್ ಮೇಡಮ್ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. 56,000 ಪೋಸ್ಟ್ ಏನಿದೆ ಅದ್ರದ್ದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಇವತ್ತು ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕಿ ಇಂಥ ದಿನ ಎಕ್ಸಾಮ್ಸ್ ಇರುತ್ತೆ, ಇಂಥ ದಿನ ರಿಸಲ್ಟ್ಸ್ ಬಿಡ್ತೀವಿ, ಇಂಥ ದಿನ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು 56,000 ಪೋಸ್ಟ್ ಹೇಳ್ಬೇಕು. ಅದ್ರ ಜೊತೆಲಿ ಏನು ಇನ್ನೂ 2,84,000 ಖಾಲಿ ಹುದ್ದೆ ಇದೆ. ಅದ್ರಲ್ಲಿ ಇನ್ನೂ ಒಂದು 50,000 ಅಪ್ರೂವಲ್ ಆಗಬೇಕು. ಇವತ್ತು ಟೀಚರ್ ರೆಕ್ರೂಟ್ಮೆಂಟ್ ಆಗಿಲ್ಲ ಮೇಡಮ್. ಇವ್ರು ಸರ್ಕಾರ ಬಂದಾಗಿಂದ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. 80,000 ಖಾಲಿ ಹುದ್ದೆ ಇದೆ, ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಇವತ್ತು ಟೀಚರ್ ವೇಕೆನ್ಸಿ ಫಿಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು 676 ಸ್ಕೂಲು ಮುಚ್ಚಿದ್ದಾರೆ ಇವತ್ತು. ಬಿಕಾಸ್ ಯಾಕೆಂದ್ರೆ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಸಾರ್ವಜನಿಕರು ಯಾರು ಶ್ರೀಮಂತರ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾರೆ ಮೇಡಮ್. ಇವತ್ತು ಬಡವ್ರ ಮಕ್ಕಳು ಕಳಿಸೋದು, ಅಲ್ಲಿ ಟೀಚರ್ಸ್ ಇಲ್ಲ ಅಂತ ಇವತ್ತು ಸ್ಕೂಲ್ ಮುಚ್ತಾ ಇದ್ದಾರೆ. ನಾಳೆ ಇವರು ಪೊಲೀಸ್ ಸ್ಟೇಷನ್ ಮುಚ್ತಿದ್ದಾರೆ. ಹಂಗೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಸರ್ಕಾರಿ ಕಚೇರಿಗಳು ಎಲ್ಲಾನು ಮುಚ್ಚ ಪರಿಸ್ಥಿತಿಗೆ ಇವರು ಸರ್ಕಾರ ತಗೊಂಡ್ಬರ್ತಾರೆ. ಇದನ್ನ ನಾವು ಖಂಡಿಸಿ ನಾವು ಅದಕ್ಕೆ ಮೇಡಮ್ ನಾನು ಹೇಳ್ತಾ ಇರೋದು, ಇವತ್ತು ಪ್ರತಿ ಯಾವುದೇ ಒಂದು ಸರ್ಕಾರಿ ಇಲಾಖೆಗೆ ಹೋಗಿ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.